Hi everyone, here is the lesson All the World Her Stage. This lesson is about a girl, Sai Paranjape. That girl is now a famous theatre personality, a director, come producer in Bollywood film industry. This lesson describes how she got this talent and skill of become an theatre personality in her childhood days. ಮಕ್ಕಳೇ, ಆಲ್ ದ ವರ್ಲ್ಡ್ ಹರ್ ಸ್ಟೇಜ್ ಅಂತಕ್ಕಂಥ ಈ ಪಾಠವನ್ನು ಬಾಲಿವುಡ್ ಚಲನಚಿತ್ರ ರಂಗದ ಒಬ್ಬ ಮಹಿಳಾ ನಿರ್ದೇಶಕಿ ನಿರ್ಮಾಪಕಿಯಾಗಿರ್ತಕ್ಕಂತಹ ಸಾಯಿ ಪರಂಜಪೇಯಿ ಅವರ ಒಂದು ಬಾಲ್ಯ ಜೀವನದಲ್ಲಿ ಆಕೆ ಹೇಗೆ ಈ ಒಂದು ಕಲೆಯನ್ನು ಬೆಳೆಸ್ಕೊಂಡಿದ್ರು, ಅವರ ಬಾಲ್ಯ ಜೀವನದಲ್ಲಿ ಹೇಗೆ ಆಕೆ ಮುಂದೆ ಒಬ್ಬ ಚಲನಚಿತ್ರ ರಂಗಕ್ಕೆ ಸಂಬಂಧಿಸಿದ ವ್ಯಕ್ತಿ ಆಗೋದಕ್ಕೆ ಆಕೆಯಲ್ಲಿದ್ದಂತಹ ಒಂದು ಕಲೆ ಗುಣಗಳು ಹೇಗಿತ್ತು ಅನ್ನೋದರ ಬಗ್ಗೆ ಆ ಬಾಲ್ಯ ಜೀವನದ ಘಟನೆಗಳನ್ನು ಈ ಒಂದು ಪಾಠದಲ್ಲಿ ನಿಮಗೆ ಕೊಟ್ಟಿದ್ದಾರೆ. Now let us see how Sai Paranjapeyi in her olden days, means in her childhood days. It was a familiar sight to the residents of Pune. A plump little girl of about 6 or 7 skipping along with an elderly gentleman. They laughed, talked, and had a great time. It was a familiar sight. Familiar sight ಅಂದರೆ ಪ್ರತಿನಿತ್ಯ ನೋಡ್ತಾ ಇರತಕ್ಕಂಥ ಒಂದು ದೃಶ್ಯವಾಗಿತ್ತು ಟು ದಿ ರೆಸಿಡೆಂಟ್ಸ್ ಆಫ್ ಪುಣೆ. ಪುಣೆಯ ಒಂದು ನಗರವಾಸಿಗಳಿಗೆ ಪ್ರತಿನಿತ್ಯ ಅವರು ನೋಡ್ತಕ್ಕಂಥ ದೃಶ್ಯ. ಏನು ಆ ದೃಶ್ಯ ಅಂದರೆ ಎ ಪ್ಲಂಪ್ ಲಿಟ್ಲ್ ಗರ್ಲ್. ಪ್ಲಂಪ್ ಅಂದರೆ ತುಂಬ ದಪ್ಪದಾಗಿರ್ತಕ್ಕಂಥ ಒಬ್ಬ ಚಿಕ್ಕ ಹುಡುಗಿಯನ್ನು, ಒಂದು 6 ಅಥವಾ 7 ವರ್ಷದ ಹುಡುಗಿ ಸ್ಕಿಪ್ಪಿಂಗ್ ಅಲಾಂಗ್ ವಿತ್ ಎಲ್ಡರ್ಲಿ ಜೆಂಟ್ಲ್ಮ್ಯಾನ್, ಒಬ್ಬ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಯ ಜೊತೆ ಸ್ಕಿಪ್ಪಿಂಗ್ ಮಾಡಿಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಪ್ರತಿನಿತ್ಯ ಏನು ಮಾಡ್ತಾರೆ, ಅವರು ವಾಕಿಂಗ್ ಹೋದಾಗ ಆ ಒಬ್ಬ ವ್ಯಕ್ತಿಯ ಜೊತೆ 6-7 ವರ್ಷದ ಒಬ್ಬ ದಪ್ಪನಾದಂಥ ಹುಡುಗಿ ಸ್ಕಿಪ್ಪಿಂಗ್ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಎಲ್ಲರಿಗೂ ಒಂದು ಫೆಮಿಲಿಯರ್ ಸೈಟ್, ಪ್ರತಿಯೊಬ್ಬರಿಗೂ ಪರಿಚಿತವಾಗಿರ್ತಕ್ಕಂಥ ದೃಶ್ಯವಾಗಿತ್ತು. ದೆ ಲಾಫ್ಡ್, ಟಾಕ್ಡ್ ಆ್ಯಂಡ್ ಹ್ಯಾಡ್ ಎ ಗ್ರೇಟ್ ಟೈಮ್. ಅವ್ರು ಆ ರೀತಿ ವಾಕಿಂಗ್ ಹೋಗ್ಬೇಕಾದ್ರೆ ಅವರು ನಗುತ್ತಾ ಮಾತಾಡ್ತಾ ತುಂಬ ಒಳ್ಳೆಯ ಸಮಯವನ್ನು ಅವರು ಕಳೀತಾ ಇದ್ರು. The little girl was Sai and the gentleman was a famous educationist and mathematician, Sir R.P. Paranjape, India's first senior wrangler and Sai's grandfather, Appa. As they walked, Appa put simple mathematical questions and also related fables to her. These included fairy tales, Arabian Nights and bearable stories. ಆ ರೀತಿ ಪ್ರತಿನಿತ್ಯ ವಾಕಿಂಗ್ ಹೋಗ್ಬೇಕಾದ್ರೆ ಸ್ಕಿಪ್ಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಂಥ ಹುಡುಗಿಯೇ ಸಾಯಿ ಪರಂಜಪೇಯಿ. ಆ ಜೆಂಟಲ್ಮ್ಯಾನ್, ಆ ವಯಸ್ಸಾಗಿರ್ತಕ್ಕಂಥ ಒಬ್ಬ ಜೆಂಟಲ್ಮ್ಯಾನ್ ಯಾರಾಗಿದ್ದರು ಅಂದರೆ ಭಾರತದ ಫೇಮಸ್ ಎಜುಕೇಷನಿಸ್ಟ್, ಪ್ರಸಿದ್ಧ ಒಬ್ಬ ಶಿಕ್ಷಣ ತಜ್ಞರು ಮತ್ತು ಮ್ಯಾಥಮೆಟಿಷಿಯನ್, ಗಣಿತಶಾಸ್ತ್ರಜ್ಞರಾಗಿರ್ತಕ್ಕಂತಹ R.P. ಪರಂಜಪೇಯಿಯವರು ಭಾರತದ ಒಬ್ಬ ಪ್ರಮುಖ ಪ್ರಸಿದ್ಧರಾಗಿರ್ತಕ್ಕಂತಹ ಒಬ್ಬ ಗಣಿತಶಾಸ್ತ್ರಜ್ಞರಾಗಿರ್ತಾರೆ. ಅವರನ್ನು ಆ ಹುಡುಗಿ ಪ್ರೀತಿಯಿಂದ ಅಪ್ಪ ಅಂತ ಕರಿತಾ ಇರ್ತಾರೆ. ಆಸ್ ದೇ ವಾಕ್ಡ್, ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಆ ಒಬ್ಬ ಅಪ್ಪ, ಆ ತಾತ ಏನು ಮಾಡ್ತಾ ಇದ್ರು, ಪುಟ್ ಸಮ್ ಸಿಂಪಲ್ ಮ್ಯಾಥಮೆಟಿಕಲ್ ಕ್ವಶನ್ಸ್ ಆ್ಯಂಡ್ ರಿಲೇಟೆಡ್ ಟು ಫೇಬಲ್ಸ್ ಟು ಹರ್. ಆ ಮೊಮ್ಮಗಳಿಗೆ ಪ್ರತಿನಿತ್ಯ ಏನು ಮಾಡ್ತಾ ಇದ್ರು, ಸರಳವಾಗಿರ್ತಕ್ಕಂಥ ಗಣಿತದ ಪ್ರಶ್ನೆಗಳು ಅಥವಾ ಅವರು ಹೇಳ್ತಾ ಇದ್ದಂಥ ಫೆಬಲ್ಸ್, ಕಥೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾ ಇದ್ರು. ಅವರು ಕೇಳ್ತಾ ಇದ್ದಂಥ ಪ್ರಶ್ನೆಗಳು ಆ ಒಂದು ಕಥೆಗಳಿಗೆ ಸಂಬಂಧಿಸಿತ್ತು. ಯಾವ ಕಥೆಗಳಿಗೆ ಅಂದರೆ ಫೇರಿ ಟೇಲ್ಸ್ಗೆ, ಅರೇಬಿಯನ್ ನೈಟ್ಸ್ ಮತ್ತು ಬೀರ್ಬಲ್ ಸ್ಟೋರೀಸ್, ಈ ರೀತಿ ಬಹಳ ವಿಧವಾದಂಥ ಕಥೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಕಥೆಗಳನ್ನು ಹೇಳ್ತಾ ಅದ್ರ ಜೊತೆಗೆ ಅವಳಿಗೆ ಪ್ರಶ್ನೆಗಳನ್ನು ಕೇಳ್ತಾ ಏನು ಮಾಡ್ತಾ ಇದ್ರು, ಪ್ರತಿದಿನ ಅವರು ದಾರಿಯಲ್ಲಿ ವಾಕ್ ಮಾಡ್ತಾ ಹೋಗ್ತಾ ಇದ್ರು. ಇದು ಆ ಪುಣೆ ನಗರದ ವಾಸಿಗಳಿಗೆ ಪರಿಚಯವಾಗಿರ್ತಕ್ಕಂಥ ದೃಶ್ಯ, ಪ್ರತಿನಿತ್ಯ ನೋಡ್ತಾ ಇದ್ದಂತಹ ದೃಶ್ಯ. ಹೀಗಿರಬೇಕಾದ್ರೆ ಒಂದಿನ ಏನಾಯಿತು, ದಟ್ ಗರ್ಲ್ ಆಸ್ಕ್ಡ್, ಟೆಲ್ ಮಿ ಎ ಸ್ಟೋರಿ ಅಪ್ಪ. ಆ ಹುಡುಗಿ ತನ್ನ ತಾತನನ್ನ ಕೇಳ್ತಾರೆ, ಅಪ್ಪ ಒಂದು ಸ್ಟೋರಿ ಹೇಳು ಅಂತ. ನೋ ಸೆಡ್ ಅಪ್ಪ ಗ್ರಿಮ್ಲಿ, ಟುಡೇ ಯು ಟೆಲ್ ಮಿ ಒನ್. ಅದಕ್ಕೆ ಅವರ ತಾತ ಹೇಳ್ತಾರೆ, ನೋ, ನಾನು ಹೇಳಲ್ಲ, ಇವತ್ತು ನೀನೇ ಒಂದು ಕಥೆಯನ್ನು ಹೇಳು ಅಂತ ಮೊಮ್ಮಗಳು ಸಾಯಿ ಪರಂಜಪೇಯಿಗೆ ಹೇಳ್ತಾರೆ. ಅಂಡ್ ಶಿ ಡಿಡ್. ಇಟ್ ವಾಸ್ ಎ ಫೇರಿ ಟೈಲ್
replete with dragons and princes, talking parrots and hidden gold. Sai completed her tale with and they lived happily ever after. ಆ ಹುಡುಗಿ ಕಥೆಯನ್ನು ಹೇಳೋಕ್ಕೆ ಶುರು ಮಾಡ್ತಾಳೆ. ಅದೊಂದು ಫೇರಿ ಟೇಲ್, ಒಂದು ಕಲ್ಪನೆಯ ಒಂದು ಕಥೆಯನ್ನು ಹೇಳ್ತಾ ಇದ್ದಾಳೆ. ಇಟ್ ರಿಫ್ಲೆಕ್ಟ್ ವಿತ್ ಡ್ರ್ಯಾಗನ್ಸ್, ಪ್ರಿನ್ಸಸ್ ಅಂಡ್ ಟ್ಯಾಕ್ ಫ್ಯಾರೋಟ್ಸ್ ಆ್ಯಂಡ್ ಹಿಡನ್ ಗೋಲ್ಡ್. ಆ ಕಥೆಯಲ್ಲಿ ಏನೇನನ್ನು ಬಳಸ್ತಾ ಹೇಳ್ತಾ ಇದ್ಲಪ್ಪ ಅಂದರೆ, ಪ್ರಿನ್ಸಸ್ ರಾಜಕುಮಾರರಿದ್ದರು, ಡ್ರ್ಯಾಗನ್ಸ್ ಇತ್ತು, ಟಾಕಿಂಗ್ ಫ್ಯಾರೋಟ್ಸ್ ಮಾತಾಡ್ತಕ್ಕಂಥ ಗಿಳಿಗಳಿತ್ತು, ಮತ್ತು ಹಿಡನ್ ಗೋಲ್ಡ್ ಬಚ್ಚಿಟ್ಟಂಥ ಒಂದು ನಿಧಿಯನ್ನು ಹುಡುಕ್ತಕ್ಕಂಥ ಒಂದು ರೀತಿಯ ಕುತೂಹಲ ಭರಿತವಾಗಿರ್ತಕ್ಕಂಥ ಕಥೆಯನ್ನು ಹೇಳ್ತಾ ಹೋಗ್ತಾಳೆ. ಆ್ಯಂಡ್ ಶಿ ಕಂಪ್ಲೀಟೆಡ್ ಹರ್ ಸ್ಟೋರಿ. ಆ ಕಥೆಯನ್ನು ಕೊನೆಗೊಳಿಸ್ತಾಳೆ. ಕೊನೆಗೊಳಿಸಬೇಕಾದ್ರೆ ಆ ವಾಕ್ಯವನ್ನು ಹೇಗೆ ಕೊನೆಗೊಳಿಸಿರ್ತಾರೆ ಅಂದರೆ, ದೇ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಅವರು ತುಂಬ ಸಂತೋಷದಿಂದ ಬಾಳಿದರು ಅಂತ ಹೇಳಿ ಕಥೆಯನ್ನು ಕೊನೆಗೊಳಿಸ್ತಾಳೆ. ಈ ಕಥೆಯನ್ನು ಕೇಳಿದಂಥ ಅವರ ತಾತ ಅಪ್ಪ ಕೇಳ್ತಾರೆ, ಸೆಡ್ ಅಪ್ಪ, ಕ್ವೈಟ್ ಇಂಟ್ರೆಸ್ಟಿಂಗ್, ವೇರ್ ಡಿಡ್ ಯು ರೀಡ್ ಇಟ್? ತುಂಬ ಚೆನ್ನಾಗಿದೆ, ನೀನು ಇದನ್ನು ಎಲ್ಲಿ ಓದ್ದೆ ಅಂತ ಅವರ ತಾತ ಅವಳನ್ನು ಕೇಳ್ತಾರೆ. ಅದಕ್ಕೆ ಆ ಹುಡುಗಿ ಹೇಳ್ತಾಳೆ, ಐ ಡಿಡಂಟ್, ಐ ಮೇಡ್ ಇಟ್ ಅಪ್, ಕ್ರೈಡ್ ಸಾಯಿ. ಅಂದರೆ ನೀನು ಎಲ್ಲೂ ಓದ್ದೆ ಅಂತ ಕೇಳಿದಾಗ ಅದಕ್ಕೆ ಸಾಯಿ ಉತ್ತರ ಕೊಡ್ತಾಳೆ, ಐ ಡಿಡಂಟ್, ನಾನು ಎಲ್ಲೂ ಓದಲಿಲ್ಲ, ಐ ಮೇಡ್ ಇಟ್ ಅಪ್, ಈ ಕಥೆಯನ್ನು ನಾನೇ ಕಟ್ಟಿ ನಾನೇ ಸ್ವಂತವಾಗಿ ಹೇಳಿದೆ ಅಂತಕ್ಕಂಥ ಮಾತನ್ನು ಸಾಯಿ ಹೇಳ್ತಾಳೆ. ಅವರ್ ಗ್ರ್ಯಾಂಡ್ ಫಾದರ್ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ದಟ್ ವಾಸ್ ಪರ್ಹ್ಯಾಪ್ಸ್ ಅವರ್ ಫಸ್ಟ್ ಫ್ಲೈಟ್ ಆಫ್ ಫ್ಯಾನ್ಸಿ and it was the beginning of wonderful world of creativity. By the time she was just 8, she had published her first book of fairy tales called Mulancha Mera. ಅವರ ಗ್ರ್ಯಾಂಡ್ ಫಾದರ್, ಅವರ ತಾತ ಏನು ಆಗಿಬಿಟ್ರು, ವೆರಿ ಮಚ್ ಇಂಪ್ರೆಸ್ಡ್. ಅವಳ ಕಥೆಯನ್ನು ಕೇಳಿ ಬಹಳ ಇಂಪ್ರೆಸ್ ಆಗಿಬಿಟ್ರು. ಏನು ಇಷ್ಟು ಚೆನ್ನಾಗಿ ಕತೆ ಹೇಳಿದ್ಲಲ್ಲ ಅಂತ. ಆ್ಯಂಡ್ ಇಟ್ ವಾಸ್ ಅವರ್ ಫಸ್ಟ್ ಫ್ಲೈಟ್ ಆಫ್ ಫ್ಯಾನ್ಸಿ. ಅವಳಿಗೆ ಕತೆ ಹೇಳ್ತಕ್ಕಂಥದ್ದು, ಕಥೆಯನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಬಹಳ ಇಷ್ಟವಾದಂಥ ಕೆಲಸ. ದಿಸ್ ಈಸ್ ದಿ ಫಸ್ಟ್ ಶಿ ಸ್ಟಾರ್ಟೆಡ್ ಆ್ಯಂಡ್ ಇಟ್ ವಾಸ್ ಎ ಬಿಗಿನಿಂಗ್ ಆಫ್ ವಂಡರ್ಫುಲ್ ವರ್ಲ್ಡ್ ಆಫ್ ಕ್ರಿಯೇಟಿವಿಟಿ. ಆ ಒಂದು ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಕ್ಕಂಥ ಹುಡುಗಿ ಆ ಕಥೆಗಳನ್ನು ಸ್ವಂತವಾಗಿ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇಟ್ ವಾಸ್ ಎ ವಂಡರ್ಫುಲ್ ವರ್ಲ್ಡ್ ಆಫ್ ಕ್ರಿಯೇಟಿವಿಟಿ. ಆ ಕತೆ ಕಟ್ತಕ್ಕಂಥದ್ದು ಆ ಕ್ರಿಯೇಟಿವಿಟಿ, ಸೃಜನಾತ್ಮಕತೆ ಅಂತ ಹೇಳ್ತೀವಿ, ಅದು ಒಂದು ಬಿಗಿನಿಂಗ್ ಆಗಿತ್ತು. ಅಟ್ ದ ಟೈಮ್ ಆಫ್ 8 years ಶಿ ಪಬ್ಲಿಷ್ಡ್ ಹರ್ ಬುಕ್ ಆಫ್ ಫೇರಿ ಟೇಲ್ಸ್. ಅವಳಿಗೆ 8 ವರ್ಷ ವಯಸ್ಸಿದ್ದಾಗಲೇ ತಾನೇ ಬರೆದಿರ್ತಕ್ಕಂತಹ ಕಥೆಗಳ ಒಂದು ಬುಕ್ಕನ್ನು ಸಹ ಪಬ್ಲಿಷ್ ಮಾಡ್ತಾಳೆ. ಆ ಬುಕ್ನ ಹೆಸರು ಮುಲಾಂಚ ಮೇರಾ. ಮಕ್ಕಳು ಇಲ್ಲಿ ಗಮನಿಸಬೇಕು, ಅಟ್ ದ ಏಜ್ ಆಫ್ 8 years, 8 ವರ್ಷದ ಹುಡುಗಿಯಾಗಿದ್ದಾಗಲೇ ಸ್ವಂತಹ ತಾನೇ ಕಥೆಗಳನ್ನು ರಚಿಸಿ ಆ ಕಥೆಗಳನ್ನೆಲ್ಲ ಸೇರಿಸಿ ಒಂದು ಬುಕ್ಕನ್ನು ಸಹ ಒಂದು ಪ್ರಿಂಟ್ ಮಾಡಿಸ್ತಾಳೆ. ಮುಲಾಂಚ ಮೇರಾ ಅಂತಕ್ಕಂಥ ಬುಕ್ಕನ್ನು ಪಬ್ಲಿಷ್ ಸಹ ಮಾಡಿರ್ತಾಳೆ. Sai's love for books grew with her. Books were revered objects in the Paranjape's household. One day, she stepped on a book by mistake as she rushed into the library. Sai's love for books grew with her. ಆ ಹುಡುಗಿ ಬೆಳೀತಾ ಇದ್ದಾಗೆ ಪುಸ್ತಕಗಳ ಮೇಲೆ ಅವಳ ಪ್ರೀತಿಯು ಸಹ ಹೆಚ್ಚಾಗ್ತಾ ಹೋಗುತ್ತೆ. ಬುಕ್ಸ್ ವರ್ ರಿವರ್ಡ್ ಆಬ್ಜೆಕ್ಟ್ಸ್ ಇನ್ ದ ಪರಂಜಪೇಸ್ ಹೌಸ್ಹೋಲ್ಡ್. ಪುಸ್ತಕಗಳು, ಸಾಯಿ ಪರಂಜಪೇಯಿ ಅವರ ಮನೆಯಲ್ಲಿ ಪುಸ್ತಕಗಳು ಒಂದು ರಿವರ್ಡ್ ಆಬ್ಜೆಕ್ಟ್. ರಿವರ್ಡ್ ಅಂದರೆ ತುಂಬ ಬೆಲೆ ಕೊಡ್ತಕ್ಕಂಥ ಅಥವಾ ದೈವಿಕ ಒಂದು ತುಂಬ ಅಮೂಲ್ಯವಾದಂತಹ ವಸ್ತುಗಳಾಗಿತ್ತು. ಒನ್ ಡೇ ಸಾಯಿ ಸ್ಟೆಪ್ಡ್ ಆನ್ ಎ ಬುಕ್ ಬೈ ಮಿಸ್ಟೇಕ್ ಆಸ್ ಶಿ ರಶ್ಡ್ ಇನ್ ಟು ದಿ ಲೈಬ್ರರಿ. ಒಂದು ದಿವಸ ಆ ಹುಡುಗಿ ಸಾಯಿ ಆ ಲೈಬ್ರರಿಗೆ ಓಡ್ ಬರಬೇಕಾದ್ರೆ ಆಕ್ಸಿಡೆಂಟಲಿ ಏನು ಮಾಡ್ತಾಳೆ, ಒಂದು ಬುಕ್ಕನ್ನು ತುಳಿದು ಬಿಡ್ತಾಳೆ. ತುಳಿದಾಗ ಏನಾಗುತ್ತೆ ಅಂತ ನೋಡೋಣ. Stop right there, ordered her grandfather. Sai froze. Do you know what you just did? You kicked the knowledge. That's what you did. Now ask forgiveness of the book. ಆ ಹುಡುಗಿ ಆ ಲೈಬ್ರರಿಗೆ ಓಡಿ ಬರಬೇಕಾದ್ರೆ ಒಂದು ಪುಸ್ತಕವನ್ನು ತುಳಿದಾಗ ಅಲ್ಲೇ ಇರ್ತಕ್ಕಂಥ ಅವರ ಗ್ರ್ಯಾಂಡ್ ಫಾದರ್ ತಾತ ಹೇಳ್ತಾರೆ, ಆರ್ಡರ್ ಮಾಡ್ತಾರೆ, ಆಜ್ಞೆ ಮಾಡ್ತಾರೆ, ಸ್ಟಾಪ್ ರೈಟ್ ದೇರ್, ಅಲ್ಲೇ ನಿಂತ್ಕೋ ಅಂದ ತಕ್ಷಣ ಸಾಯಿ ಫ್ರೋಸ್, ಸ್ಟನ್ ಆಗಿ ಸ್ಟ್ಯಾಚ್ಯೂ ಥರ ನಿಂತು ಬಿಡ್ತಾಳೆ. ಡು ಯು ನೋ ವಾಟ್ ಯು ಜಸ್ಟ್ ಡಿಡ್? ಯು ಕಿಕ್ಡ್ ದಿ ನಾಲೆಡ್ಜ್. ನೀನೀಗ ಏನು ಮಾಡಿದೀಯ ಗೊತ್ತಾ? ಯು ಕಿಕ್ಡ್ ದಿ ನಾಲೆಡ್ಜ್. ನೀನು ಜ್ಞಾನವನ್ನು ತುಳಿದಿದೀಯಾ, ಕಾಲಿಂದ ಒದ್ದಿದೀಯಾ. ದಟ್ಸ್ ವಾಟ್ ಯು ಡಿಡ್. ನೀನು ತಪ್ಪು ಮಾಡಿದೀಯಾ.
ನೌ ಆಸ್ಕ್ ಫರ್ಗಿವ್ನೆಸ್ ಆಫ್ ದ ಬುಕ್. ಈಗ ಆ ಬುಕ್ಕನ್ನು ಕ್ಷಮೆ ಕೇಳು ಅಂತ ಹೇಳಿ ಅವರ ತಾತ ಏನು ಮಾಡ್ತಾಳೆ, ಆ ಒಂದು ಹುಡುಗಿಗೆ ಆರ್ಡರ್ ಮಾಡ್ತಾಳೆ. ಶಿ ಬೆಂಟ್ ಮೀಕ್ಲಿ ಆ್ಯಂಡ್ ಡಿಡ್ ನಮಸ್ಕಾರ ಟು ದಿ ಬುಕ್. ದ ಸೇಮ್ ಪನಿಷ್ಮೆಂಟ್ ವಾಸ್ ಗಿವನ್ ವೆನ್ he discovered any dog-eared book. With this, Sai learned to respect feelings about books early in life. ಆ ತಾತ ಹೇಳಿದ ಮಾತನ್ನು ಕೇಳಿ ಆಕೆ ಬಗ್ಗಿ ಆ ಬುಕ್ಗೆ ನಮಸ್ಕಾರ ಮಾಡ್ತಾರೆ. ಸೇಮ್ ಪನಿಷ್ಮೆಂಟನ್ನು ಆ ಮನೆಯಲ್ಲಿ ಬೇರೆ ಯಾರಾದರೂ ಬುಕ್ಕನ್ನು ಹರಿತಕ್ಕಂಥದ್ದು ಈ ರೀತಿ ಮಾಡಿದಾಗ ಆ ಮನೆಯಲ್ಲಿ ಸೇಮ್ ಪನಿಷ್ಮೆಂಟನ್ನು ಕೊಡ್ತಾ ಇರ್ತಾರೆ. ಇದರಿಂದ ಏನಾಯಿತು, ಸಾಯಿ ಲರ್ನ್ ಟು ರೆಸ್ಪೆಕ್ಟ್ ದಿ ಬುಕ್ಸ್ ಇನ್ ಹರ್ ಅರ್ಲಿ ಲೈಫ್. ಚಿಕ್ಕಂದಿನಲ್ಲೇ ಆ ಪುಸ್ತಕಗಳ ಬಗ್ಗೆ ಒಂದು ಗೌರವವನ್ನು, ಒಂದು ಭಕ್ತಿಯನ್ನ ಚಿಕ್ಕ ವಯಸ್ಸಿನಲ್ಲೇ ಆ ಸಾಯಿ ಏನ್ ಮಾಡಿದ್ಲು, ಕಲ್ತಿದ್ಲು. ಹೀಗಿರಬೇಕಾದ್ರೆ ಒಂದು ದಿವಸ ಸಾಯಿ ಪರಂಜಪೆಯ ಹುಡುಗಿ ತನ್ನ ಸ್ನೇಹಿತರ ಜೊತೆ ಆಟ ಆಡ್ತಾ ಇರ್ತಾಳೆ. ಆ ಸ್ನೇಹಿತರೆಲ್ಲರೂ ಸಾಯಿ ಜೊತೆ ಆಟ ಆಡ್ತಾ ಇರಬೇಕಾದ್ರೆ ಆ ಸಾಯಿ ಪರಂಜಪೆ ತುಂಬಾ ದಪ್ಪಗಾಗಿರ್ತಕ್ಕಂಥ ಹುಡುಗಿ ಆಗಿದ್ದರಿಂದ ಸ್ನೇಹಿತರ ಅಷ್ಟು ಚುರುಕಾಗಿ ಆಕೆ ಅವ್ರ ಜೊತೆ ಆಟ ಆಡೋಕ್ಕೆ ಆಗಿರಲ್ಲ. ಆಗ ಅವರ ಸ್ನೇಹಿತರು ಏನ್ ಮಾಡ್ತಾರೆ ನೋಡಿ. You can't run with us, Sai, jeered Chandu. You make our team weak, said Meera unkindly. Never can you keep yourself active. You are too fat, added Devayani. ಮಕ್ಕಳ ಜೊತೆ ಆಡ್ತಾ ಇರ್ಬೇಕಾದ್ರೆ ಅಲ್ಲಿ ಚಂದು ಅಂತ ಜೀರ್ಡ್ ರೇಗ್ತಾನೆ. ಯು ಕೆನಾಟ್ ರನ್ ವಿತ್ ಅಸ್, ಕೂಗ್ತಾನೆ, ನೀನು ನಮ್ಮ ಜೊತೆ ಓಡಕ್ಕಾಗಲ್ಲ ಅಂತ ಅವನ ಕರೆದಾಗ ಮೀರಾ ಅಂತಕ್ಕಂಥ ಒಬ್ಬ ಹುಡುಗಿ ಕೈಂಡ್ಲಿ ತುಂಬ ಕರುಣೆ ಕೂಡ ಇಲ್ಲದೆ ಹೇಳ್ತಾಳೆ, ಯು ಮೇಕ್ ಅವರ್ ಟೀಮ್ ವೀಕ್. ನಮ್ಮ ಟೀಮ್ ನೀನು ತುಂಬ ವೀಕ್ ಮಾಡಿಬಿಟ್ಟಿದೆ, ನಿನ್ನಿಂದ ನಾವು ಏನೂ ಗೆಲ್ಲಕ್ಕಾಗ್ತಾ ಇಲ್ಲ ಅಂತ ತುಂಬ ಸ್ವಲ್ಪನೂ ಕರುಣೆ ಇಲ್ಲದೆ ಆಕೆನ ಬೈತಾರೆ. ನೆವರ್ ಕ್ಯಾನ್ ಯು ಕೀಪ್ ಯುವರ್ ಸೆಲ್ಫ್ ಆಕ್ಟಿವ್, ಯು ಆರ್ ಟೂ ಫ್ಯಾಟ್, ಆ್ಯಡೆಡ್ ದೇವಯಾನಿ. ದೇವಯಾನಿ ಅಂತಕ್ಕಂಥ ಹುಡುಗಿ ಹೇಳ್ತಾಳೆ, ನೀನು ಸ್ವಲ್ಪನೂ ಆಕ್ಟಿವ್ ಆಗಿರೋದೇ ಇಲ್ಲ, ಸ್ವಲ್ಪ ಆಕ್ಟಿವ್ ಆಗಿರೋಕ್ಕಾಗಲ್ವಾ, ನೀನು ತುಂಬ ದಪ್ಪ ಇದೆಯಾ, ನೀನು ಏನೂ ಆಟ ಆಡೋದಿಲ್ಲ ಅಂತ ಹೇಳಿ ಎಲ್ಲರೂ ಏನು ಮಾಡ್ತಾರೆ, ಆ ಸಾಯಿ ಪರಂಜಪೆಯ ಹುಡುಗಿಯನ್ನ ಬೈತಾರೆ ಅಥವಾ ರೇಗಿಸ್ತಾ ಇರ್ತಾರೆ. ಸಾಯಿ's face crumpled and she sat gloomily by the sidelines watching her friends laugh and play happily. Soon her face brightened. She cried out, "Ha! I know of a lovely game. It was a magic island full of hidden treasure." The mates who were playing gathered around her to listen to her story. In no time she cast a spell of magic. They not only listened to the fantastic story, but were also ready to take roles and act as she directed. This went on not for a day or two, but for the whole week. ಸಾಯಿ ಏನು ಮಾಡಿದ್ಲು, ಆ ಫ್ರೆಂಡ್ಸ್ ಎಲ್ಲ ಬೈದಿದ್ದಕ್ಕೆ ವಿತ್ ಕ್ರಂಪಲ್ಡ್ ಫೇಸ್, ಒಂದು ರೀತಿ ಸಪ್ಪೆ ಮುಖವನ್ನು ಹಾಕೊಂಡು, ಶಿ ಸ್ಯಾಟ್ ಗ್ಲೂಮ್ಲಿ ಇನ್ ದ ಸೈಡ್ ಲೈನ್ಸ್ ವಾಚಿಂಗ್ ಹರ್ ಫ್ರೆಂಡ್ಸ್ ಲಾಫ್ ಅಂಡ್ ಪ್ಲೇ ಹ್ಯಾಪಿಲಿ. ಒಂದು ಸೈಡಲ್ಲಿ ಹೋಗಿ ಕುತ್ಕೊಂಡು ತನ್ನ ಸ್ನೇಹಿತರು ಆಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇರ್ತಾಳೆ. ಸೂನ್ ಹರ್ ಫೇಸ್ ಬ್ರೈಟನ್ಡ್, ತಕ್ಷಣ ಆಕೆಗೆ ಒಂದು ಮುಖ ಹರಳು ಬಿಡುತ್ತೆ. ಅಂಡ್ ಕ್ರೈಡ್, ಜೋರಾಗಿ ಕೂಗಿ ಹೇಳ್ತಾಳೆ, ಐ ನೋ ಆಫ್ ಎ ಲವ್ಲಿ ಗೇಮ್, ನನಗೊಂದು ಸುಂದರವಾದ ಆಟ ಗೊತ್ತು ಅಂತ ಹೇಳ್ತಾಳೆ. ಇಟ್ಸ್ ಎ ಮ್ಯಾಜಿಕ್ ಐಲ್ಯಾಂಡ್ ಫುಲ್ ಆಫ್ ಹಿಡನ್ ಟ್ರೆಷರ್. ಆ ಗೇಮ್ ಎಂಥದ್ದು ಗೊತ್ತಾ, ಮ್ಯಾಜಿಕ್ ಐಲ್ಯಾಂಡ್, ಒಂದು ಮ್ಯಾಜಿಕ್ ದ್ವೀಪ. ಆ ದ್ವೀಪದಲ್ಲಿ ಹಿಡನ್ ಟ್ರೆಷರ್, ಒಂದು ನಿಧಿಯನ್ನು ಮುಚ್ಚಿಟ್ಟಿರ್ತಾರೆ, ಅದನ್ನು ಹುಡುಕ್ತಕ್ಕಂಥ ಗೇಮ್ ಅಂತ ಹೇಳಿದ ತಕ್ಷಣ ಅವರ ಮೇಟ್ಸ್, ಅವರ ಸ್ನೇಹಿತರೆಲ್ಲರೂ ಓಡಿ ಬಂದು ಅವಳ ಸುತ್ತು ಕೂತ್ಕೊಂಡು ಅವ್ರು ಹೇಳ್ತಕ್ಕಂಥ ಕಥೆಯನ್ನು ಕೇಳೋಕ್ಕೆ ಶುರು ಮಾಡ್ತಾರೆ. ಇನ್ ನೋ ಟೈಮ್ ಶಿ ಕ್ಯಾಸ್ಟ್ ಎ ಸ್ಪೆಲ್ ಆಫ್ ಮ್ಯಾಜಿಕ್. ದೇ ಓನ್ಲಿ ಲಿಸನ್ ಟು ದಿ ಫ್ಯಾಂಟಾಸ್ಟಿಕ್ ಸ್ಟೋರಿ ಬಟ್ ಆಲ್ಸೋ ರೆಡಿ ಟು ಟೇಕ್ ಎ ರೋಲ್ಸ್ ಆ್ಯಂಡ್ ಆ್ಯಕ್ಟ್ ಆ್ಯಸ್ ಶಿ ಡೈರೆಕ್ಟೆಡ್. ಆಕೆ ಆ ಕಥೆಯನ್ನು ಹೇಳ್ತಾ 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 ಇರಬೇಕಾದ್ರೆ ಎಲ್ಲರೂ ಅವಳ ಸುತ್ತು ಕೂತ್ಕೊಂಡು ಕಥೆಯನ್ನು ಕೇಳ್ತಾ ಇರ್ತಾರೆ. ಬರೀ ಕೇಳೋದಷ್ಟೇ ಅಲ್ಲ, ಆಕೆ ಹೇಳ್ತಾ ಇರಬೇಕಾದ್ರೆ ಆ ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ತಗೊಂಡು ಮಕ್ಕಳು ಆ್ಯಕ್ಟಿಂಗ್ ಸಹ ಮಾಡೋಕ್ಕೆ ಶುರು ಮಾಡ್ತಾಳೆ. ಇವಳು ಆ ಮಕ್ಕಳಿಗೆಲ್ಲ ಡೈರೆಕ್ಷನ್ ಮಾಡ್ತಾಳೆ, ಯಾವ ರೀತಿ ಈ ಕಥೆಯನ್ನೇ ಒಂದು ಫಿಲಿಮ್ನ ಹಾಗೆ, ಒಂದು ಗೇಮ್ನ ಹಾಗೆ ಮಕ್ಕಳ ಕೈಯಲ್ಲಿ ಆಡಿಸ್ತಾ ಇರ್ತಾಳೆ. ದಿಸ್ ವೆಂಟ್ ಆನ್ ನಾಟ್ ಫಾರ್ ಎ ಡೇ ಆರ್ ಟು ಬಟ್ ಫಾರ್ ದ ಹೋಲ್ ವೀಕ್. ಇದು ಒಂದೆರಡು ದಿನ ನಡೀಲಿಲ್ಲ, ಒಂದು ವಾರದ ಕಾಲ ಏನು